ನಮಸ್ಕಾರ ಸ್ನೇಹಿತರೆ. ನೂರಾರು ಜನ ನಿರಾಶ್ರಿತರಿಗೆ ನೆರಳಾಗಿದ್ದ ಜನಸ್ನೇಹಿ ಮರ ಇದೀಗ ಸಾವಿರಾರು ಜನರಿಗೆ ಹೆಮ್ಮರವಾಗಿ ನೆರಳು ನೀಡಲು ಸಿದ್ಧವಾಗ್ತಿದೆ. ಅದರ ಮೊದಲ ಹೆಜ್ಜೆ ಇದೀಗ ಆರಂಭವಾಗಿದೆ ನಿಮ್ಮೆಲ್ಲರ ಸಹಕಾರದಿಂದ. ದಿನೇ ದಿನೇ ಹೆಚ್ಚುತ್ತಿರುವ ನಿರಾಶ್ರಿತರ ಸಂಖ್ಯೆ, ಮಲಗಲು ಒಂದಡಿ ಜಾಗವಿಲ್ಲದೆ ಕಷ್ಟದಲ್ಲಿ ಜೀವಿಸುತ್ತಿರುವ ನಿರಾಶ್ರಿತರು, ಇದೆಲ್ಲವನ್ನ ಕಂಡು ನಿಮ್ಮ ನೆರವಿನ ಹಸ್ತದಿಂದ ಪಡೆದ ಪುಣ್ಯ ತಪೋಭೂಮಿಯಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳ ಹಾಗೂ ನಿರಾಶ್ರಿತರ ಆರೈಕೆಗೆ ಸಿದ್ಧವಾಗ್ತಿರೋ ಪುಣ್ಯಭೂಮಿಗೆ ಮೊದಲ ಹೆಜ್ಜೆ ಇಟ್ಟಿರುವೆವು. ಚಿಕ್ಕಮಗಳೂರು ಕಣಿವೆ ದಾಸರಹಳ್ಳಿಯಲ್ಲಿ ನೆಲೆಸಿರುವ ಮಹಿಮಾ ಶರಣ್ಯ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಈ ಪುಣ್ಯಕೋಟಿ ಕಾಲಿಟ್ಟ ಸ್ಥಳದಲ್ಲಿ ಮರುಭೂಮಿಯಂತಿದ್ದ ಸ್ಥಳಗಳು ಕೂಡ ಜಲಾವೃತವಾಗಿ ನೋಡುಗರ ಹುಬ್ಬೇರುವಂತೆ ಆಶ್ಚರ್ಯವನ್ನು ಉಂಟು ಮಾಡಿ ನೊಂದವರ ಮುಖದಲ್ಲಿ ನಗು ತರಿಸಿದ ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯ ಪ್ರತಿರೂಪ. ನಿಮ್ಮ ಜಾಗಕ್ಕೂ ಮಹಿಮಾ ಶರಣ್ಯನ ಕರೆಸಲಾಯಿತು. ಸ್ಥಳದ ತುಂಬೆಲ್ಲ ಓಡಾಡಿ ಸುತ್ತಾಡಿ ಮನುಷ್ಯರಿಗೆ ಅರ್ಥವಾಗದ ಕೆಲವು ದೈವ ಸಂಗತಿಗಳನ್ನು ಭಗವಂತ ಮಾತುಬಾರದ ಮೂಕ ಪ್ರಾಣಿಯಲ್ಲಿಟ್ಟಿರುತ್ತಾನೆ. ದೇವರು ಮನಸ್ಸು ಮಾಡಿದರೆ ರಾಜನನ್ನು ಭಿಕ್ಷುಕನನ್ನಾಗಿ, ಭಿಕ್ಷುಕನನ್ನು ರಾಜನನ್ನಾಗಿ ಮಾಡಿದ ಇತಿಹಾಸಗಳಿವೆ. ನಮಸ್ತಸ್ತೈ 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 ನಮೋ ನಮಃ. ನಮ್ಮ ಮಹಿಮಾ ಶರಣ್ಯನ ಆಶೀರ್ವಾದದೊಂದಿಗೆ ಸೂಚಿಸಿದ ಸ್ಥಳದಲ್ಲಿ ಬೋರ್ವೆಲ್ ಅನ್ನು ಕೊರೆಸಲಾಯಿತು. ಗುಡ್ಡ ಗಾಡು ಮೇಡಿನಂತಿದ್ದ ಜಾಗದಲ್ಲಿ ನೀರು ಸಿಗುವುದೋ ಇಲ್ಲವೋ ಎಂಬ ಆತಂಕ ಎಲ್ಲರಲ್ಲಿತ್ತು. ಆದರೆ ದೇವರಿಗಿದು ಗೊತ್ತಿತ್ತು ಅನಿಸುತ್ತೆ. ಇದು ರೆಸಾರ್ಟ್ ಆಗಲಿ, ಹಣ ಮಾಡುವ ಕಾಂಪ್ಲೆಕ್ಸ್ ಆಗಲಿ, ಬಾಡಿಗೆ ಬರುವ ಡುಪ್ಲೆಕ್ಸ್ ಆಗಲಿ ಕಟ್ಟಲು ತೆಗೆದುಕೊಂಡ ಜಾಗವಲ್ಲ ಎಂದು. ನಿಸ್ವಾರ್ಥ ಸೇವೆ ನಡೆಯುವ ದೇವರ ಮಕ್ಕಳನ್ನ ಸಲಹಲು, ಜ್ಞಾನದ ದೇಗುಲವನ್ನ ಬೆಳಗಲು ಎಂದು. ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ದೇವರ ಆಶೀರ್ವಾದದಿಂದ 70 ಅಡಿಗೆ ಜಲಧಾರೆ ಪ್ರತ್ಯಕ್ಷಳಾಗಿ ಆಶೀರ್ವಾದ ನೀಡಿದಳು. ಸಂತಸ 100 ಮಡಿಯಾಯಿತು. ಆನಂದ ಪರಮಾನಂದ ಪರಮಾನಂದ, ತಾಯಿ ತಂದ ಜನ್ಮದಿಂದ ಜಗದಾನಂದ, ಗುರು ತಂದ ಪುಣ್ಯದಿಂದ ಜನುಮಾನಂದ. ಸರಿ ಸರಿಗ ಮಮರಿ ಸನಿ ಸನಿ ಸದನಿ ಪಮ ಗಮರಿಸ ಆನಂದ. ಶನಿದೇವರ ಪ್ರತಿರೂಪಿಯಂತೆ ಬಂದು ಆಶೀರ್ವದಿಸಿ ಮುಂದಿನ ಕೆಲಸಗಳಿಗೆ ಬಲ ತುಂಬಿಸಿ, ಮಾತು ಬಾರದಿದ್ದರೂ ದೈವೇಚ್ಛೆಯಂತೆ ಏನು ತಿಳಿಸಬೇಕೋ ಅದನ್ನು ಹೇಳಿಕೊಳ್ಳಲಾಗದ ಅನುಭವಗಳಿಂದ ದೇವರು ನಿಮ್ಮ ಒಳ್ಳೆಯ ಕೆಲಸಕ್ಕೆ ಜೊತೆಗಿದ್ದಾನೆ ಎಂಬ ಅರ್ಥವನ್ನು ಮಾಡಿಸಿದ ಸಾಕ್ಷಾತ್ ಶನೇಶ್ವರನ ಪ್ರತಿರೂಪಿಯಾಗಿ ಬಂದಿದ್ದ ಮಹಿಮಾ ಶರಣ್ಯ. ದೈವಬಲ, ಜನ ಬೆಂಬಲದೊಂದಿಗೆ ಆರಂಭವಾದ ಜನಸ್ನೇಹಿಗೆ ಮುಂದಿನ ಒಳ್ಳೆಯ ಕೆಲಸಗಳಿಗೆ ನೀವು ಜೊತೆಯಾಗಿ ನೂತನ ಜಾಗದ ಕಟ್ಟಡಕ್ಕೆ ಬೇಕಾಗಿರುವ ಇಟ್ಟಿಗೆ, ಮರಳು, ಜೆಲ್ಲಿಯನ್ನು ಕೊಡಿಸಿ ತಪೋಭೂಮಿಯಲ್ಲಿ ಸಿದ್ಧವಾಗಲಿರುವ ಸಾವಿರಾರು ಜನರ ನಿಸ್ವಾರ್ಥ ಸೇವೆಯ ನೆರಳಿಗೆ ನಿಮ್ಮದು ಒಂದು ಕೊಡುಗೆ ಇರಲಿ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನ ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ. ನೆರವು ನೀಡಬೇಕು ನಮಗೆ ಸಾಧ್ಯವಾದರೆ, ನೋವನೆಂದು ನೀಡಬಾರದು. ಸ್ನೇಹ ಪ್ರೀತಿ ಗಳಿಸಬೇಕು ಇಷ್ಟವಾದರೆ, ದ್ವೇಷದಿಂದ ಏನೂ ಆಗದು. ಮಾರ್ಕ್ ಬಿಟ್ಟಿದು ಒಂದೇ ಆಗಲಿ, ಕೈಗೆ ಕೈ ಸೇರಿ ಸೇರಿ ನಾದ ಹೊಮ್ಮಲಿ.